ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸರೊಂದಿಗೆ ಮ್ಯಾರಥಾನ್ ಓಟ ಮಾರ್ಚ್ 9ರಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ಮ್ಯಾರಥಾನ್ ಓಟ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಹೆಸರಿನಲ್ಲಿ ಮ್ಯಾರಥಾನ್ ಓಟ ಮಾರ್ಚ್ 9ರ ಬೆಳಗ್ಗೆ 7 ಗಂಟೆಗೆ ಮಂಡ್ಯದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಚಾಲನೆಗೊಂಡು ನಗರದ ಪ್ರಮುಖ ರಸ್ತೆಗಳ ಮೂಲಕ 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ಮ್ಯಾರಥಾನ್ ಓಟ ಆರಂಭವಾಗಲಿದೆ. ಬಳಿಕ ಜಿಲ್ಲಾ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅಂತ್ಯಗೊಳ್ಳಲಿದೆ ಎಂದರು. ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಮ್ಯಾರಥಾನ್ ಓಟಕ್ಕೆ ಸ್ಕ್ಯಾನ್ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದರು. ಮ್ಯಾರಥಾನ್ನಲ್ಲಿ ಭಾಗವಹಿಸುವವರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಗುತ್ತೆ ಮತ್ತು ಮ್ಯಾರಥಾನ್ ನಡೆಯುವ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ, ಆಂಬ್ಯುಲೆನ್ಸ್, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. 10 ಕಿಲೋಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನಕ್ಕೆ 10,000, ದ್ವಿತೀಯ ಸ್ಥಾನಕ್ಕೆ 5,000, ತೃತೀಯ ಸ್ಥಾನಕ್ಕೆ 3,000 ಬಹುಮಾನ ಮತ್ತು 5 ಕಿಲೋಮೀಟರ್ ಓಟಕ್ಕೆ ಪ್ರಥಮ ಸ್ಥಾನಕ್ಕೆ 5,000, ದ್ವಿತೀಯ ಸ್ಥಾನಕ್ಕೆ 3 ಹಾಗೂ ತೃತೀಯ ಸ್ಥಾನಕ್ಕೆ 2,000 ಬಹುಮಾನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದರು. ಮ್ಯಾರಥಾನ್ ಓಟದಲ್ಲಿ ನಟ ನವೀನ್ ಸಜ್ಜು ಸೇರಿದಂತೆ ಚಲನಚಿತ್ರ ನಟರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸುವರು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೊಂದಿಗೆ ಕೈಜೋಡಿಸಲು ಮನವಿ ಮಾಡಿದರು. ದಿನಾಂಕ 9/3/2025 ಭಾನುವಾರ ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತೇಳಿ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಮ್ಯಾರಥಾನನ್ನು ಏರ್ಪಡಿಸಲಾಗಿದೆ. ಈ ಮ್ಯಾರಥಾನ್ ಏರ್ಪಡಿಸಿದ ಮುಖ್ಯ ಧ್ಯೇಯೋದ್ದೇಶ ಅಂತಂದರೆ ಫಿಟ್ನೆಸ್ ಫಾರ್ ಆಲ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಮ್ಯಾರಥಾನನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬಂದು ಕೊನೆಯದಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳುತ್ತದೆ. ಈ ಒಂದು ಸ್ಪರ್ಧೆಯಲ್ಲಿ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಓಡುವ ಆಸಕ್ತಿ ಇರುವವರು ಫಿಟ್ನೆಸ್ಗಾಗಿ ಪೊಲೀಸರೊಂದಿಗೆ ಕೈ ಜೋಡಿಸಲು ಮತ್ತು ನಶೆ ಮುಕ್ತ ಕರ್ನಾಟಕ ಮಾಡಲು ಎಲ್ಲ ರೀತಿಯಿಂದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ತಾವೆಲ್ಲ ಇರಬೇಕಂತೇಳಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಕೋರಿಕೊಳ್ತೇವೆ. ಇದು ರೂಟು ಜಿಲ್ಲಾ ಕ್ರೀಡಾಂಗಣದಿಂದ ಗಾಂಧಿ ಭವನ, ಅಲ್ಲಿಂದ ಮಹಾವೀರ್ ಸರ್ಕಲ್ಲು, ಅಲ್ಲಿಂದ ಬೇಕ್ರಿ ಸರ್ಕಲ್ಲು, ಮುಂದೆ ರೈಟಿಗೆ ಹೋಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ಲು, ಅಲ್ಲಿಂದ 100 ಫೀಟ್ ಬನ್ನೂರು ರಸ್ತೆ ಮುಖಾಂತರ ಹೋಗಿ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಹತ್ತಿರದಿಂದ ನಂತರ IB ಸರ್ಕಲ್ ಹೋಗಿ ಅಲ್ಲಿಂದ ಹಳೆ ಬೆಂಗಳೂರು ಮೈಸೂರು ರಸ್ತೆ ಮುಖಾಂತರ ಬಂದು ಸಂಜಯ್ ಸರ್ಕಲ್ ಅಲ್ಲಿಗೆ ಬಂದು ಅಲ್ಲಿಂದ ವಾಪಸ್ ಜಿಲ್ಲಾ ಕ್ರೀಡಾಂಗಣ. ಇದು 5 ಕಿಲೋಮೀಟ್ರಿಗೂ ರಸ್ತೆ ಇದೆ. ಇನ್ನು 10 ಕಿಲೋಮೀಟ್ರಿಗೆ ಇದೇ ಒಂದು ರೂಟ್ನಲ್ಲಿ ಏನೋ ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ. ಅದರ ನಂತರ ಮುಂದೆ ಕಲ್ಲಹಳ್ಳಿ ಕಡೆ ಹೋಗಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ವಾಪಸ್ಸು ಹಳೆ ಮೈಸೂರು ಬೆಂಗಳೂರು ರಸ್ತೆಗೆ ಬಂದು ಮತ್ತು ವಾಪಸ್ಸು ಸಂಜಯ್ ಸರ್ಕಲ್ ಬಂದು ಅಲ್ಲಿಂದ ಹೊಳಲು ಸರ್ಕಲ್ ಹೋಗಿ ವಾಪಸ್ ಅಂಡರ್ ಬ್ರಿಡ್ಜ್ ಮುಖಾಂತರ ಬಂದು ಜಿಲ್ಲಾ ಕ್ರೀಡಾಂಗಣವನ್ನು ಸೇರ್ಕೊಳ್ತದೆ. ರಿಜಿಸ್ಟ್ರೇಷನ್ ಈಗಾಗಲೇ ನಾವು ಒಂದು ಸ್ಕ್ಯಾನಿಂಗನ್ನು ಸಹಿತ ಬಿಡುಗಡೆ ಮಾಡಿದ್ದೀವಿ. ಯಾರು ಆಸಕ್ತರಿದ್ದಾರೆ, 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಿದ್ದಾರೆ, ಸದೃಢರು ಯಾರಿದ್ದಾರೆ ಅಂದರೆ ಓಡಲಿಕ್ಕೆ ಸದೃಢರಿದ್ದವರು ಅಂಥವರು ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಕೋರಿಕೊಂಡಿದ್ದೀವಿ. ಯಾರು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ಟಿ ಶರ್ಟನ್ನು ಸಹಿತ ನಮ್ಮ ಇಲಾಖೆಯಿಂದ ನಾವು ಕೆಲವೊಂದು ಸ್ಪಾನ್ಸರ್ ಅವ್ರ ಮೂಲಕ ಟಿ ಶರ್ಟನ್ನು ಸಹಿತ ಪಡೆದುಕೊಂಡಿದ್ದೀವಿ. ಅವನ್ನು ಸಹಿತ ಅವರಿಗೆ ವಿತರಿಸ್ತೀವಿ ಆವತ್ತಿನ ದಿನ. ಮತ್ತು ಮುಖ್ಯವಾಗಿ ಈ ಒಂದು ಮ್ಯಾರಥಾನ್ ಮಾಡೋ ಉದ್ದೇಶ ಏನಂತಂದರೆ ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್, ಈ 2 ಮುಖ್ಯ ಸ್ಲೋಗನ್ಗಳೊಂದಿಗೆ ಇದು ನಮ್ಮದು ಮ್ಯಾರಥಾನ್ ನಡೀತದೆ. ಈ ಮ್ಯಾರಥಾನ್ದಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಬಹುಮಾನಗಳನ್ನು ಸಹಿತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. 10 ಕಿಲೋಮೀಟರ್ ವಿಭಾಗದಲ್ಲಿ ಯಾರು ಪ್ರಥಮ ಸ್ಥಾನ ಪಡಿತಾರೆ ಅವರಿಗೆ 10,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆಯವರಿಗೆ 5,000 ರೂಪಾಯಿ ಮತ್ತು 3ನೇ ಸ್ಥಾನಕ್ಕೆ 3,000 ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಅದೇ ರೀತಿ 5 ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸೋರಿಗೆ ಯಾರು ಪ್ರಥಮ ಸ್ಥಾನ ಬರ್ತಾರೆ ಅವರಿಗೆ 5,000 ರೂಪಾಯಿ, 2ನೇ ಸ್ಥಾನ ಬರೋರಿಗೆ 3,000 ರೂಪಾಯಿ ಮತ್ತು 3ನೇ ಸ್ಥಾನಕ್ಕೆ 2,000 ರೂಪಾಯಿಯನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ.
ಮದ್ದೂರು 2002 MDR 2 ಸಹಕಾರ ಸಂಘಗಳ ರೈತರ ಜೀವನಾಡಿಯಾಗಿದ್ದು, ಸ್ಥಳೀಯ ರೈತರು ಹಲವು ಯೋಜನೆಗಳನ್ನು ಬಳಕೆ ಮಾಡಿಕೊಂಡು ಆರ್ಥಿಕಾಭಿವೃದ್ಧಿ ಹೊಂದುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಂಡುಕೊಳ್ತಾ ಇರೋದು ಉತ್ತಮ ಬೆಳವಣಿಗೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಬೆಳತ್ತೂರು ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಕಚೇರಿ ಕಟ್ಟಡ ಹಾಗೂ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆರ್ಥಿಕಾಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಸ್ಥಳೀಯ ಆಡಳಿತ ಮಂಡಳಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಯ ಸದುಪಯೋಗಕ್ಕೆ ಮುಂದಾಗುವಂತೆ ಸಹಕಾರ ಸಂಘಗಳು ಆರ್ಥಿಕಾಭಿವೃದ್ಧಿ ಹೊಂದಿದರೆ ರೈತರು ಆರ್ಥಿಕವಾಗಿ ಸದೃಢರಾಗ್ತಾರೆ ಅಂತ ಹೇಳಿದರು. ಸಹಕಾರ ಸಂಘಗಳಲ್ಲಿ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಕೈಜೋಡಿಸುವಂತೆ ಸ್ಥಳೀಯ ಆಡಳಿತ ಮಂಡಳಿ ಎಲೆಮರೆಕಾಯಿಯಂತಿರುವ ರೈತರನ್ನ ಗುರುತಿಸಿ ಸಾಲ ಸೌಲಭ್ಯದ ಜೊತೆಗೆ ಇನ್ನಿತರ ಸವಲತ್ತುಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದರು. ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್, ಸಹಕಾರ ಸಂಘದ ಉಪಾಧ್ಯಕ್ಷ ಬಿಎ ಪಚ್ಚೆ, ಸದಸ್ಯರಾದ ಬಿಎನ್ ಸುಧಾಕರ, ಎಚ್ಜಿ ಪ್ರಭುಲಿಂಗ, ಅನಂತರಾಮು, ಕೆಂಪಯ್ಯ, ಬಿಟಿ ವೆಂಕಟೇಶ್, ಬಿಜೆ ಮಂಜುನಾಥ್, ವೆಂಕಟರಾಮು, ಪುಟ್ಟಚನ್ನಮ್ಮ, ಗೌರಮ್ಮ, ಎಂಡಿಸಿಸಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿವನಜಾಕ್ಷಿ, ಸಹಕಾರ ಸಂಘಗಳ ಉಪನಿಬಂಧಕ ಎಚ್ಆರ್ ನಾಗಭೂಷಣ್, ಸಹಾಯಕ ನಿಬಂಧಕ ಕೆ ಅನಿತಾ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಪಿ ಧರಣಿಕುಮಾರ್ ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಶೋಕಿಗಾಗಿ ನಾಟಿ ಮಾಡುವ ಮೂಲಕ ಪ್ರಚಾರ ಪಡೆದಿದ್ದಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಬೆಸಗರಹಳ್ಳಿ ಅಡ್ಡ ರಸ್ತೆಯಲ್ಲಿ 4.99 ಕೋಟಿ ರೂಪಾಯಿ ವೆಚ್ಚದ ಕೆರೆಗೋಡು ಶಾಖಾ ನಾಲೆಯಡಿ ಬರುವ 24ನೇ ವಿತರಣಾ ನಾಲೆಯ 4ನೇ ಮೈನರ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅವರ ಪಕ್ಷದಲ್ಲೇ ಕಿತ್ತಾಡಿಕೊಳ್ತಿದ್ದಾರೆ. ಹೀಗಿರುವಾಗ ನಮ್ಮ ಪಕ್ಷದ ಸರ್ಕಾರದ ಯೋಜನೆಗಳ ವಿಷಯದಲ್ಲಿ ಮಾತನಾಡ್ತಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಎಂತಾರೆ. ಈಗ ಗುದ್ದಲಿ ಪೂಜೆ ಮಾಡಿದ್ದು ಅಭಿವೃದ್ಧಿ ಕೆಲಸವಲ್ಲವೇ? ಸುಮಾರು ದಿನಗಳಿಂದ ಸೇರಿದಂತೆ ಹಾಗೂ ಇನ್ನು 15 ದಿನ ಕ್ಷೇತ್ರದಲ್ಲಿ 100 ಕೋಟಿ ರೂಪಾಯಿಗಳ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಬೇಕಿದೆ. ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲವೇ ಅಂತ ವಿಜಯೇಂದ್ರ ಹಾಗೂ ವಿಪಕ್ಷಗಳ ನಾಯಕರ ವಿರುದ್ಧ ಹರಿಹಾಯ್ದರು. ಯಾಕೆ ಬೋಗಸ್ ಸಿಗ್ತಾದಲ್ಲ, ಯಾರಿಗೂ ಸಿಗದೆ ಆದ್ರೆ ಬೋಗಸ್ ಅನ್ಬೋದು. ಬಾಯಿ ಮಾತಲ್ಲಿ ಹೇಳಿದ್ರೆ ಅಧಿಕೃತ ಅಕೌಂಟ್ ಈಗ ಇವ್ರ ಥರ ಕಮಿಷನ್ ತಗೊಂಡು ಏನೋ ಆಗಿದ್ರೆ ಅದಕ್ಕೆ ದಾಖಲೆ ಇರಲ್ಲ. ನಮ್ಮಲ್ಲಿ ಎಲ್ಲ ದಾಖಲೆ ಇದೆ. ಕರೆಂಟ್ ಬಿಲ್ ಯಾರು ಕಟ್ತಾ ಇಲ್ಲ, 0 ಬಿಲ್ಲು ವಿತ್ ವಿಟ್ನೆಸ್ ಇದೆಯಾ, ಬಿಲ್ ಪ್ರೂಫು. ಅಕೌಂಟಿಗೆ ದುಡ್ಡು ಬರೋದು 2,000ಕ್ಕೆ ಅದು ಅಕೌಂಟಿಗೆ ಬರ್ತದ, ನಾನು ಕೊಟ್ಬಿಟ್ಟೆ ಜೋಬಿಂದ ಅಂತ ಸುಳ್ಳು ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಅಕೌಂಟ್ಗೆ ಹೋಯ್ತಾ ಅದಲ್ವಾ, ದಾಖಲೆ ಇದೆ. ನಿಮ್ಮ ಸರ್ಕಾರದಲ್ಲೂ ಕಮಿಷನ್ ವಿಚಾರ ಪ್ರಸ್ತಾವ ಬರ್ತಾ ಇದೆ. ಕಮಿಷನ್ ಈಗ ನೋಡ್ರಿ, ಈಗ ಆಯಿತು ಅವ್ರ ಮಾತಿಗೆ ಬರುವ, ಅವ್ರು ಹೇಳ್ತಾರೆ ಅಭಿವೃದ್ಧಿನೇ ಆಗಲ್ಲ, ಇವ್ರ ಹತ್ರ ದುಡ್ಡಿಲ್ಲ ಅಂತ. ಕಮಿಷನ್ ಎಲ್ಲಿಂದ ತಗೋತಾರೆ? ಅವ್ರು ಹೇಳೋದಕ್ಕೆ ಕಮಿಷನ್ ಎಲ್ಲಿಂದ ತಗೊಳಕ್ಕಾಯ್ತದೆ? ಈ ಗ್ಯಾರಂಟಿ ಇಲ್ಲ, ಎಲ್ಲ ನೇರವಾಗಿ ಫಲಾನುಭವಿಗಳಿಗೆ ಹೋಯ್ತದೆ. ಎಲ್ಲಿಂದ ಕಮಿಷನ್ ತಗೊಳಕ್ಕಾಯ್ತದೆ? ಇದರಲ್ಲೇನು ಗ್ಯಾರಂಟಿ ಯೋಜನೆ ಮಧ್ಯವರ್ತಿಗಳಿದ್ದಾರಾ? ಮತ್ತು ಅದೇ ಆಧಾರದಿಂದ ಅವ್ರು ಹೇಳ್ತಾರೆ ಸರ್. ಅದು ಅಲ್ಲ, ಅವ್ರಿಗೆ ಏನ್ರಿ ವಿರೋಧ ಪಕ್ಷದಲ್ಲಿ ಕೆಲಸ ಇರಲ್ಲ. ನಿರುದ್ಯೋಗಿಗಳು ಆಗಿದ್ದಾರೆ. ಏನೋ ಒಂದು ಹೇಳಬೇಕು, ಅಪವಾದ ಒರೆಸ್ಬೇಕು, ಒರೆಸ್ತಾರಷ್ಟೇ. ಅದಕ್ಕೆಲ್ಲ ಏನು ಜನ ಸೊಪ್ಪು ಹಾಕಲ್ಲ. ಜನರು ಬುದ್ಧಿವಂತರಿದ್ದಾರೆ. ಯಾರು ಏನು ಮಾಡ್ತಾರೋ ಏನು ಮಾಡಲ್ಲ ಅನ್ನೋದು ತಿಳ್ಕೊಂಡಿದ್ದಾರೆ. ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾಹಿನಾ ತಾಜ್, ಸದಸ್ಯೆ ಶೋಭಾ, ಮುಖಂಡರಾದ ಗೋಪಿ, ಪ್ರತಿಭಾ, ತಿಮ್ಮೇಗೌಡ, ಬಾಬು, ಸುಧಾಕರ್ ಸೇರಿದಂತೆ ಹಲವರು ಹಾಜರಿದ್ದರು. ಟಿ. ನರಸೀಪುರ ಪುರಸಭೆ ಮುಖ್ಯ ಇಂಜಿನಿಯರ್ ಕಾಮಗಾರಿ ಯೋಜನಾ ವರದಿ ಪ್ರತಿಯನ್ನ ಸಂಸದರಿಗೆ ನೀಡದೆ ಮೊಬೈಲ್ನಲ್ಲಿ ತೋರಿಸುತ್ತೇನೆ ಅನ್ನುವುದು ಜವಾಬ್ದಾರಿಯುತ ಇಂಜಿನಿಯರ್ ಮಾಡುವ ಕರ್ತವ್ಯವೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಪ್ರಶ್ನಿಸಿದರು. ಟಿ. ನರಸೀಪುರ ಪಟ್ಟಣ ಅಭಿವೃದ್ಧಿಗೆ ಸರ್ಕಾರ 15 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ಸಂಸದರು ಭೂಮಿ ಪೂಜೆ ಮಾಡಲು ಬಂದಾಗ ಕಾಮಗಾರಿ ಪಟ್ಟಿಯನ್ನ ತೋರಿಸುವುದು ಇಂಜಿನಿಯರ್ ಕರ್ತವ್ಯ. ಅದನ್ನು ಬಿಟ್ಟು ತಮ್ಮ ಮೊಬೈಲ್ನಲ್ಲಿ ತೋರಿಸುತ್ತೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಾವು 5 ಕೋಟಿ ಕೊಟ್ಟಿದ್ದೀರಿ. ಮಾದೇವಪ್ಪ ಸಾಹೇಬರು 5 ಕೋಟಿ ಕೊಟ್ಟು ಇದು ಕಾರ್ಯಕ್ರಮ ಆಗಬೇಕು ಅಂತ ಹೇಳದ. ಮುಖ್ಯಮಂತ್ರಿಗಳು 10 ಕೋಟಿ ಕೊಟ್ಟವ್ರ, ಅದು ಕರೆಕ್ಟಾಗಿ ಆಗಬೇಕು ಅಂತ ಹೇಳರ. ಅಧಿಕಾರಿಗಳು ಏನು ಮಾಡಬೇಕಪ್ಪ ಅಂದ್ರೆ, ನೀವು ಬಂದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಕೊಂಡು ನಿಂತಿರಬೇಕು. ಸ್ವಾಮಿ ಇದು, ಸ್ವಾಮಿ ಇದು, ಸ್ವಾಮಿ ಇದು ಅಂತ ಹೇಳಬೇಕು. ಫೋನ್ನಲ್ಲಿ ಹಿಡ್ಕೊಂಡು ಇದು ಹಿಂಗಿದೆ ಅಂದರೆ, ಈಗ ಎಸ್ಟಿಮೇಟ್ ಮಾಡಿಸಿದ್ದೀನಿ ಅಂತ ಅಂದ್ರೆ ಒಳಚರಂಡಿದು ಎಲ್ಲಿದೆ? ನೀವು ಬಂದ್ರಿ, ಪೂಜಾ ಮಾಡಿದ್ರಿ, ಓಟ್ ಹಾಕ್ತೀರಿ, ತಗೊಳ್ಳಿ, ಕೊಡಿ. ಕೊಟ್ಟಿಲ್ವಾ ನೀವು? ಒಂದು ಕಾಪಿ ಇಲ್ವಾ? ಮತ್ತೆ ಹೆಂಗಪ್ಪ ಇದು ರೋಡ್ ಬೆಂಗಳೂರು
ಬೆಂಗಳೂರಿನಲ್ಲಿ ಏಪ್ರಿಲ್ 24, 25 ಮತ್ತು 26ರಂದು ನಡೆಯಲಿರುವ ಭಾರತ್ ಪ್ರಿಂಟ್ ಎಕ್ಸ್ಪೋ ವಸ್ತು ಪ್ರದರ್ಶನ 2025ರ ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಅಭಿಯಾನ ರೋಡ್ ಶೋ ಕಾರ್ಯಕ್ರಮವು ಮಾರ್ಚ್ 9ರಂದು ಮಂಡ್ಯದಲ್ಲಿ ನಡೆಯಲಿದೆ ಅಂತ ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಅಧ್ಯಕ್ಷ ಜೆ ಲಕ್ಷ್ಮೀನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 25 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಮತ್ತೆ ನೂತನ ತಂತ್ರಜ್ಞಾನವುಳ್ಳ ಮುದ್ರಣ ಯಂತ್ರೋಪಕರಣಗಳ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಹಾಗೂ ಕರ್ನಾಟಕ ರಾಜ್ಯ ಪ್ರಿಂಟರ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಸಲಾಗ್ತಾ ಇದೆ ಎಂದರು. ನವನವೀನ ತಂತ್ರಜ್ಞಾನವುಳ್ಳ ಮುದ್ರಣ ಯಂತ್ರಗಳ ಬಗ್ಗೆ ಜಾಗೃತಿ ನೀಡಲು ನಡೆಸಲಾಗ್ತಾ ಇರುವ ಸದರಿ ಜಾಗೃತ ಜಾಥಾ ಮಂಡ್ಯ ಪ್ರವೇಶಿಸಲಿದ್ದು, ಮಾರ್ಚ್ 9ರ ಬೆಳಗ್ಗೆ 9 ಗಂಟೆಗೆ ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ಮುದ್ರಣ ಸಂಸ್ಥೆಗಳ ಮುಖ್ಯಸ್ಥರುಗಳು ವಸ್ತು ಪ್ರದರ್ಶನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಅಂತ ತಿಳಿಸಿದರು. ಇದೇ 2025 ಏಪ್ರಿಲ್ 24, 25, 26 ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಒಂದು ಬೃಹತ್ ಪ್ರಿಂಟ್ ಎಕ್ಸ್ಪೋ 2025 ಅಂತ ಒಂದು ವಸ್ತು ಪ್ರದರ್ಶನ ಬೃಹತ್ ನಡೀತಾ ಇದೆ. ನೀವು ಮಾಧ್ಯಮದವರು ಇದರ ಒಂದು ಅವಿಭಾಜ್ಯ ಅಂಗ. ಯಾಕೆಂದರೆ ಇವತ್ತು ಒಂದು ಮಾಧ್ಯಮಕ್ಕೆ ಎಷ್ಟು ತಂತ್ರಜ್ಞಾನಗಳು ಬಂದರೂ ಸಾಲ್ತಾ ಇಲ್ಲ. ಅದೇ ರೀತಿ ಈಗ ಹೊಸ ತಂತ್ರಜ್ಞಾನಗಳು ತುಂಬ ಬರ್ತಾ ಇದೆ. ಮಾಧ್ಯಮದವರಿಗೆ ಇದು ಒಂದು ತುಂಬ ಅನುಕೂಲವಾಗುವಂಥ ಒಂದು ವಸ್ತು ಪ್ರದರ್ಶನ. ಈ ವಸ್ತು ಪ್ರದರ್ಶನದಲ್ಲಿ ಇವತ್ತಿನ ಆಧುನಿಕತೆಯ ತಂತ್ರಜ್ಞಾನ, ಮುದ್ರಣ ಇರ್ಬೋದು, ಒಂದು ಬೈಂಡಿಂಗ್ ಇರ್ಬೋದು, ಅಥವಾ ಫೋಲ್ಡಿಂಗ್ ಇರ್ಬೋದು, ಅಥವಾ ಎಂಬೋಸಿಂಗು, ಎಲ್ಲ ರೀತಿ ಲ್ಯಾಮಿನೇಷನ್, ಏನು ಮುದ್ರಣದಲ್ಲಿ ಏನೇನು ತಂತ್ರಜ್ಞಾನ, ಅದೆಲ್ಲ ಮಿಷಿನ್ಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳಾಗಲಿ ಎಲ್ಲನೂ ಒಂದು ಪ್ರದರ್ಶನ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ಏನು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಮತ್ತು ಕರ್ನಾಟಕ ಪ್ರಿಂಟರ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಒಂದು ಸಹಯೋಗ ತೊಗೊಂಡು ಈ ಒಂದು ಕಾರ್ಯಕ್ರಮ ನಡೆತಾರೆ. ಹಾಗಾಗಿ ಈ ಒಂದು ಎಕ್ಸ್ಪೋ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂಥೇಳಿ ಅವರು ಎಲ್ಲ ಜಿಲ್ಲೆಗಳಲ್ಲೂ ಜಾಗೃತಿ ಅಭಿಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲಾ ಮುದ್ರಣಕಾರರಿಗೆಲ್ಲರಿಗೂ ಈ ಒಂದು ತಿಳಿಸೋಕ್ಕೋಸ್ಕರ ಅವರು ಇದೇ ಭಾನುವಾರ ಅಂದರೆ 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕರ್ನಾಟಕ ಸಂಘದ KVS ಸಭಾಂಗಣಕ್ಕೆ ಬಂದು ಒಂದು ಜಾಗೃತಿ ಅಭಿಯಾನ, ಅಂದರೆ ಯಾವ ರೀತಿ ವಸ್ತು ಪ್ರದರ್ಶನ ಇರುತ್ತೆ, ಏನೇನು ತಂತ್ರಜ್ಞಾನ ಬರ್ಬೋದು, ಅದರಿಂದ ನಿಮಗೆಲ್ಲ ಏನು ಉಪಯೋಗ ಆಗ್ಬೋದು ಅನ್ನೋದನ್ನು ತಿಳಿ ಹೇಳೋಕ್ಕೋಸ್ಕರ ಅವರು ತುಷಾರ್ ಅಂತೇಳಿ ಚೇರ್ಮನ್ನು ಭಾರತ್ ಪ್ರಿಂಟ್ ಎಕ್ಸ್ಪೋ ಅವರು ಬಾಂಬೆಯವರು ಅವ್ರು ಬರ್ತಾಯಿದ್ದಾರೆ. ಆಮೇಲೆ ಅಶೋಕ್ ಕುಮಾರ್ ಪ್ರಿಂಟರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಅವರು ಬರ್ತಾಯಿದ್ದಾರೆ. ಹಾಗೆ ಮಹೇಶ್ ಗೌರ್ ಚೇರ್ಮನ್ನು ಕರ್ನಾಟಕ ರಾಜ್ಯ ಸಂಚಾಲಕರು ಅವರು ಬರ್ತಾಯಿದ್ದಾರೆ. ಹಾಗೆ ಪ್ರವೀಣ್ ಕುಮಾರ್ ಅಂತ, ಹಾಗೆ ನಮ್ಮ ರಾಜ್ಯ ಸಂಚಾಲಕ ಮತ್ತು ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಎಲ್ಲ ಪ್ರೆಸ್ನವರು ನಾವು ಕರೆದಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರೆಸ್ನವರು ಅವರಿಗೆ ಮಾಹಿತಿ ತಲುಪದೇ ಸಹ ಈ ಮಾಧ್ಯಮದಲ್ಲಿ ಗೊತ್ತಾಗಿ ಅವರು ಒಂದು ಕಾರ್ಯಕ್ರಮಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಮತ್ತು ತಾವು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸು. ಯಾಕೆಂದರೆ ಮಾಧ್ಯಮದವ್ರಿಗೂ ಮತ್ತು ಮುದ್ರಣ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಜೊತೆಗೆ ಏಪ್ರಿಲಲ್ಲಿ ನಡೆಯುವಂಥ ವಸ್ತು ಪ್ರದರ್ಶನಕ್ಕೆ ಭಾಗವಹಿಸಿ ಅಂತ ಕೇಳ್ಕೊಳಕ್ಕೆ ಬರ್ತಾ ಇರೋದ್ರಿಂದ ಅವ್ರಿಗೆ ನಾವು ಒಂದು ಸ್ವಾಗತ ಮಾಡಿ ಅವ್ರ ಜೊತೆ ಮೊದಲು ನಾವು ಒಂದು ಉಪಹಾರದ ವ್ಯವಸ್ಥೆ ಮಾಡಿದ್ವಿ. ಆನಂತರ ಅವರು ಕಾರ್ಯಕ್ರಮದ ಬಗ್ಗೆ ಎಲ್ಲ ತಿಳಿ ಹೇಳಿ ಮುಂದಿನ ಜಿಲ್ಲೆಗೆ ಅವರು ತೆರಳುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮುದ್ರಣಕಾರರ ಸಂಘದ ಗೌರವಾಧ್ಯಕ್ಷ MS ಶಿವಪ್ರಕಾಶ್, ಜಿಲ್ಲಾ ಸಂಯೋಜಕ MS ಸತೀಶ್, ಜಿಲ್ಲಾ ಕಾರ್ಯದರ್ಶಿ R ರವೀಂದ್ರ ಹಾಜರಿದ್ದರು. ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಸಂಬಂಧ ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮುಂಗಡ ಹಣ ವಿಚಾರವಾಗಿ ದುರುಪಯೋಗ ನಡೆದಿದೆ ಅಂತ ಇಲ್ಲಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಅಂತ ಮೈಶುಗರ್ ನಿಕಟಪೂರ್ವ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ DN ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ಹಣ ನೀಡುವಂತಹ ಸಲುವಾಗಿ ಮೇಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಮುಂಗಡ ಹಣದ ಭದ್ರತೆಗಾಗಿ ದಾಖಲಾತಿಗಳನ್ನು ಪಡೆಯಲಾಗಿತ್ತು ಎಂದರು. ಸದರಿ ದಾಖಲೆಗಳ ಪರಿಶೀಲನೆ ನಂತರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಧಾನ ವ್ಯವಸ್ಥಾಪಕರಿಗೆ ಅನುಮೋದನೆ ನೀಡಿ ಪರಿಶೀಲನೆಯ ನಂತರವಷ್ಟೇ ಹಣಕಾಸು ವಿಭಾಗದಿಂದ ಕಂಪನಿಯ ಖಾತೆಯಿಂದಲೇ ಮೇಸ್ತ್ರಿಗಳ ಉಳಿತಾಯ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಅಂತ ಹೇಳಿದರು. ಮೇಸ್ತ್ರಿಗಳಿಗೆ ನೀಡಲಾಗಿದ್ದ 3,28,75,000 ಮುಂಗಡ ಹಣದಲ್ಲಿ 2,58,23,776 ರೂಪಾಯಿ ವಸೂಲಾಗಿದ್ದು 70,51,224 ರೂಪಾಯಿ ಮೇಸ್ತ್ರಿಗಳಿಂದ ಬಾಕಿ ಉಳಿದಿದೆ. ಅಲ್ಲದೆ ಮೈಶುಗರ್ನಲ್ಲಿ ಯಂತ್ರೋಪಕರಣಗಳ ತಾಂತ್ರಿಕ ದೋಷದಿಂದ ಕಬ್ಬು ನುರಿಸದೆ ನಿರಂತರ ಕೆಲಸ ನೀಡಲಾಗಿರುವುದಿಲ್ಲ ಅಂತ ಮಾಹಿತಿ ನೀಡಿದರು. ಕಂಪನಿಗೆ ಪ್ರಾಮಾಣಿಕವಾಗಿ ನಿಷ್ಠತೆ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿರುವುದಿಲ್ಲ. ಕೆಲ ಕಿಡಿಗೇಡಿಗಳು ವಿನಾಕಾರಣ ನನ್ನ ವಿರುದ್ಧ ಆರೋಪ ಮಾಡಿದ್ದು ಆಧಾರ ಸಹಿತ ನಿರೂಪಿಸದೇ ಇದ್ದಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಅಂತ ಎಚ್ಚರಿಸಿದರು. ಮತ್ತು ಮೈಸೂಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವು ಸಂಬಂಧ ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ನೀಡಲಾಗಿರುತ್ತದೆ. ಇದರ ಸಂಬಂಧ ನನ್ನ ಮೇಲೆ ಕೆಲವು ಕಿಡಿಗೇಡಿಗಳು ಆಧಾರ ರಹಿತ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡುತ್ತಿರುವುದು
ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿರುತ್ತೇನೆ. ಈ ಸಂಬಂಧ ಕಂಪನಿ ಹಿತಾಸಕ್ತಿ ಮತ್ತು ನನ್ನ ವಿರುದ್ಧ ವಿನಾಕಾರಣ ಮಾನಹಾನಿ ಆರೋಪ ಕೇಳಿಬರುವುದರಿಂದ ಈ ಕೆಳಕಂಡ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ. ಮುಂಗಡ ಹಣ ಕಬ್ಬು ಕಟಾವು ಮೇಸ್ತ್ರಿಗಳ ಮುಂಗಡ ಹಣ ಕೊಡುವುದು ನನ್ನ ಸ್ವಇಚ್ಛೆ ಬಿಟ್ಟ ವಿಚಾರವಲ್ಲ. ಆಡಳಿತ ಮಂಡಳಿ ನಿರ್ಧಾರದ ಮೇಲೆ ಎಲ್ಲ ಮೇಸ್ತ್ರಿಗಳನ್ನು ಕಂಪನಿಗೆ ಕರೆದು ಎಲ್ಲರ ಸಮ್ಮುಖದಲ್ಲಿ ಮೇಲಾಧಿಕಾರಿಗಳ GM, MD, ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ಸಭೆ ಕರೆಯಲಾಗಿರ್ತದೆ. ಸಭೆಯಲ್ಲಿ ನಿರ್ಣಯದಂತೆ ಅಲ್ಲಿ ಏನು ಸಭೆಯಲ್ಲಿ ನಿರ್ಣಯ ತಗೊಳ್ಳುತ್ತಾರೆ ಅದರಂತೆ ಸಂಬಂಧಪಟ್ಟ ಮೇಸ್ತ್ರಿಗಳಿಂದ ಎಲ್ಲ ದಾಖಲಾತಿಗಳನ್ನು ಪಡೆಯಲಾಗುತ್ತದೆ. ಪಡೆದು ಕರಾರು ಕೂಡ ಮಾಡಲಾಗುತ್ತದೆ. ಕರಾರು ಮಾಡಿದ ನಂತರ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಎಲ್ಲ ದಾಖಲಾತಿಗಳನ್ನು ನೀಡಲಾಗುತ್ತದೆ. ತದನಂತರ ಅದರ ಅನುಮೋದನೆಗಾಗಿ MD ಮತ್ತು GMಗೆ ಅನುಮೋದನೆ ಕೊಡ್ತೀವಿ. ಕೊಟ್ಟ ನಂತರ ಅನುಮೋದನೆ ನಂತರ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ದಾಖಲಾತಿಗಳನ್ನು ನೀಡುತ್ತೇವೆ. ತದನಂತರ ಅವರು ಪರಿಶೀಲಿಸಿ ಸಂಬಂಧಪಟ್ಟ ಮೇಸ್ತ್ರಿಗಳ ಅಕೌಂಟಿಗೆ ಕಂಪನಿಯ ಅಕೌಂಟಿಂದ ಮೇಸ್ತ್ರಿಗಳ ಅಕೌಂಟಿಗೆ ಹಣ ಜಮಾವಣೆಯಾಗುತ್ತೆ. ಒಟ್ಟಾರೆ ಇದುವರೆಗೆ 3,28,75,000 ರೂಗಳನ್ನು ಮುಂಗಡ ಹಣವನ್ನು ನೀಡಲಾಗಿರುತ್ತದೆ. ಅದರಲ್ಲಿ 2,58,23,076 ರಿಕವರಿಯಾಗಿ 70,51,224 ರೂಪಾಯಿ ಕಂಪನಿಗೆ ಬಾಕಿ ಬರಬೇಕಾಗಿರ್ತದೆ. ಈ ಕಂಪನಿಗೆ ಎಲ್ಲ ಆ್ಯಕ್ಚುಲಿ ತಾವು ಹೇಳಿರೋ ನಾನು ವೀಕ್ಷಿಸಿರೋ ಪ್ರಕಾರ ನೀವು ಕೂಡ ಕೊಟ್ಟಿರೋ ಹಣಕ್ಕೆ ಲೇಬರ್ ಕಟ್ಕೊಂಡ್ಬಿಟ್ಟಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಯಾವುದು ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತದೆ. ಎಲ್ಲ ಮೇಸ್ತ್ರಿ 3 ಮೇಸ್ತ್ರಿಗಳನ್ನು ಬಿಟ್ಟು ಎಲ್ಲ ಮೇಸ್ತ್ರಿಗಳನ್ನು ಕರೆತಂದು ಕಬ್ಬನ್ನು ಕಟಾವು ಮಾಡಲಾಗಿರ್ತದೆ. ಅದರಲ್ಲಿ ಕೂಡ 70 ಲಕ್ಷ ಉಳ್ಕೊಂಡಿರೋ ಕಾರಣ ಏನೆಂದರೆ ಯಂತ್ರೋಪಕರಣ ದುರಸ್ತಿ ಕಂಟಿನ್ಯೂಸ್ ನಿರಂತರವಾಗಿ ಕಬ್ಬು ನುರಿಸಿದ ಕಾರಣ ನಾವು ಕೆಲಸ ಕೊಡೋಕ್ಕೂ ಸಾಧ್ಯವಾಗಲಿಲ್ಲ ಕಂಪನಿಯಿಂದ. ಆದ್ದರಿಂದ ಹಣ ಉಳಿದು ಬೇರೆ ಕಾರ್ಖಾನೆಗಳಿಗೆ ಹೋಗಿರ್ತಾರೆ. 70 ಲಕ್ಷಕ್ಕೂ ಕೂಡ ಈಗಾಗಲೇ ನಾನೇ ಕೂಡ 42 ಕೇಸುಗಳನ್ನು ಪ್ರಕರಣಗಳನ್ನು ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಲಾಗಿರ್ತದೆ. ಅದಕ್ಕೆ ಯಾರು ಅವರು ಕೂಡ 70 ಲಕ್ಷಕ್ಕೂ ಕೂಡ ಖಂಡಿತ ಮುಂದಿನ ಕ್ರಸಿಂಗ್ ಕಚೇರಿಯಲ್ಲಿ ಬಂದು ಕಟಾವು ಮಾಡೋಕ್ಕೆ ಸಾಧ್ಯತೆ ಕೂಡ ಇರ್ತದೆ. ಅದು ನಾವು ಜೊತೆಗೆ ಕಂಪನಿ ನಿಯಮಾನುಸಾರ ಆಲ್ರೆಡಿ ಪ್ರಕರಣಗಳು ಕೂಡ ದಾಖಲು ಮಾಡಿರ್ತೀವಿ. ಸರ್, ಈಗ ನನಗೆ ಆರೋಪ ಮಾಡಿರ್ತಾರೆ ಮತ್ತು ಕೆಲವು ಮಾಧ್ಯಮಗಳು ನಾನು ಕೂಡ ನೋಡಿರ್ತೀನಿ. ಈ ಆರೋಪಗಳನ್ನು ನಾನು ಆ್ಯಕ್ಚುಲಿ ಸಾಬೀತುಪಡಿಸಬೇಕು. ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಮಾನನಷ್ಟ ಮೊಕದ್ದಮೆ ಕೇಸಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಸರ್.